ಆ್ಯಕ್ಚುಲಿ ನಮಗೆ ಫಸ್ಟ್ ಭಟ್ರ ಜೊತೆ ಮಾಡ್ಬೇಕಂದ್ರೆ ಭಾಳ ಆಸೆ ಇತ್ತು. ಅದೊಂದು ಕತೆ ಹೇಳ್ಬೇಕಾದ್ರೆ ಭಾಳ ಒಂದು ಎಂಟರ್ಟೈನಿಂಗ್ ಆಗಿ ಒಂದು ತಮಾಷೆ ಇಟ್ಕೊಂಡು ತಮಾಷೆಯಲ್ಲೇ ಒಂದು 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 ಅಂಶನ ಕೊಡೋಕೆ ನೋಡ್ತಾರೆ. ಇದ್ರಲ್ಲೂ ಹಂಗೆ ಆಗಿರೋದು ಕರ್ನಾಟಕ ದಮನಕಲ್ಲಿ. ಯಾಕೆ ಅವ್ರ ಸಿನಿಮಾದಲ್ಲಿ ಪ್ರತಿ ಸಿನಿಮಾದಲ್ಲಿ ನೋಡ್ಬೇಕಾದ್ರೂ ಒಂದು 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 ಪ್ರಯಾಣ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಒಂದು ಪ್ರಯಾಣ ಇರುತ್ತೆ. ಅಂದರೆ ನಮ್ಮ ಒಂದು ದಾರಿ ಇರುತ್ತೆ. ಅವ್ರು ಅನ್ಕೊಂಡಿರ್ತಾರೆ ನಮ್ಮ ದಾರಿನೇ ಬೇರೆ, ನಮ್ಗೆ ಬೇರೆ ದಾರಿನೇ ಇಲ್ಲ ಅನ್ಕೋತಾರೆ. ಒಂದು ದಾರಿ ಸಿಗುತ್ತೆ. ಆ ದಾರಿ ಸಿಕ್ಕಿದಾಗ ಆ ದಾರಿಯಲ್ಲಿ ಯಾವ್ಯಾವ ಥರ ಸಮಸ್ಯೆಗಳು ಬರುತ್ತೆ. ಅವರು ಹೇಳಿ ಕೇಳಿ ಕಳ್ಳರು, ಆ ಕಳ್ಳರು ಬಂದಾಗ ಅವ್ರ ಮನಸ್ಸಲ್ಲೂ ಯಾವ ರೀತಿ ಒಂದು ಬದಲಾವಣೆ ಆಗಿ ಆ ಒಂದು ನಂಟಸ್ಥಾನ ಬೆಳೆಸ್ತಾರೆ ಆ ಊರ್ಲಿ ಅನ್ನೋದೇ ಈ ಕತೆ. ಅದು ತುಂಬ ಎಂಟರ್ಟೈನಿಂಗ್ ಹೇಳಿದ್ದಾರೆ. ಹಾಗೂ ಒಳ್ಳೊಳ್ಳೆ ಹಾಡುಗಳಿದೆ. ಜೊತೆಲಿ ಫಸ್ಟ್ ಟೈಮ್ ಪ್ರಭು ಸರ್ ಜೊತೆ ಮಾಡಿರೋದು ಒಂದು ಬಹಳ ಖುಷಿಯಾದ ವಿಷಯ. ಉತ್ತರ ಕರ್ನಾಟಕ ಅಪ್ಪಾಜಿ ಬಹಳ ಇಷ್ಟಪಡ್ತಾ ಇದ್ರು, ನೀವು ಕೂಡ ಈ ಕಡೆ ಬರ್ತಾ ಇದ್ರಿ, ಹೇಗೆ ಅನಿಸ್ತದೆ? ಅದೇನು ಮಾಡಕ್ಕೆ ಎಲ್ಲರಿಗೂ ಆ ಉತ್ತರ ಕರ್ನಾಟಕ ಇಲ್ಲಿಂದ ಸ್ಟಾರ್ಟ್ ಆಗಿದೆಲ್ಲ. ಹುಬ್ಳಿ, ಧಾರವಾಡ, ಬೆಳಗಾಂ ಈ ಕಡೆ ಸೈಡಿಂದಾನೆ ಅವ್ರ ಪಯಣ ಸ್ಟಾರ್ಟ್ ಆಗಿದ್ದು. ಮದ್ರಾಸ್ಗೆ ಹೋಗೋಕ್ಕೂ ಮುಂಚೆ ಅವರು ಹುಬ್ಳಿ ಸಿದ್ದಾರೂಢರ ಮಟ್ಟದಲ್ಲಿ ಇದ್ದವರು. ಅವ್ರ ತಾಯಿ, ನಮ್ಮ ಅಜ್ಜಿ ಎಲ್ಲರೂ ಇದೆ. ಸೊ ಅಲ್ಲಿಂದನೇ ಪಯಣ ಶುರುವಾಗಿದೆ. ಅದರಿಂದ ನಂಟಸ್ಥಾನ ಜಾಸ್ತಿ ಇದ್ದೇ ಇರುತ್ತೆ ಉತ್ತರ ಕರ್ನಾಟಕ. ಅದಕ್ಕೆ ಅವಾಗ ನೋಡಿ ಯಾವುದೇ ನಾವು ಒಂದು ವಿಜಯಾತ್ರಿ, ನನ್ನ ಇವಾಗ 38 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಇಲ್ಲಿ ಬೆಳಗಾಂ ಎಷ್ಟು ಸತಿ ಬಂದು ನನಗೆ ಗೊತ್ತಿಲ್ಲ ಅನ್ಸಕ. ಅಷ್ಟೊಂದು ಒಂದು ಸೆಳೆತ ಇದ್ದೇ ಇರುತ್ತೆ. ಎಲ್ಲ ಕಡೆ ಹೋಗ್ತಾ ಇದ್ರಿ, ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ರಿಪೋರ್ಟ್ಸ್ ಚೆನ್ನಾಗಿದೆ. ಅಮ್ಮ ಆ ಕಡೆ ಸೈಡ್ಲು ರೀಚ್ ಆಗಿದೆ, ಈ ಕಡೆ ಸೈಡ್ ರೀಚ್ ಆಗಿದೆ. ಯಾಕಂದ್ರೆ ಸಿನಿಮಾ ಚೆನ್ನಾಗಿರೋದ್ರಿಂದ ಭಾಷೆ ಯಾವುದಾದ್ರೂ ಕನ್ನಡ ತನಮ್ಮ. ಅಂದ್ರೆ ಭಾಷೆ ಮಾತಾಡೋ ಶೈಲಿ ಬೇರೆ ಥರ ಇರ್ಬೋದು, ಬಟ್ ಭಾಳ ಅಲ್ಲಿ ತುಂಬ ಇಷ್ಟಪಡ್ತಾರೆ ಜನ. ಬ್ಯಾಂಗ್ಳೂರು, ಮೈಸೂರಲ್ಲಿ ತುಂಬ ಇಷ್ಟಪಡ್ತಾರೆ. ಸಿದ್ಧತೆ ನಡೀತಾ ಇದೆ. ನೋಡೋಣ ಇನ್ನು ನೆಕ್ಸ್ಟ್ ಯಾವಾಗ ಕ್ಯಾನ್ವಾಸ್ಗೆ ಹೋಗ್ಬೇಕೋ ಹೋಗ್ತೀನಿ. ಈ ಸತಿ ಹೇಳ್ತೀನಿ ಆಗ್ಬೇಕು ಅಂತಾನೆ ಬಂದಿರೋದು. ಅದೆಲ್ಲ ಗೊತ್ತಿಲ್ಲ ಸರ್, ಇದು ನಮ್ಗೆ ಗೊತ್ತಿಲ್ಲ. ಇನ್ನು ನಾವು ಯಾರಿಗೂ ತೊಂದರೆ ಕೊಡೋಕೆ ಹೋಗಿಲ್ಲ ಅವರು. ಯಾಕಂದ್ರೆ ಲಾಸ್ಟ್ ಟೈಮ್ ಪಾಪ ನಾವು ಈ ಸತಿ ಬಿಸಿಲು ಜಾಸ್ತಿ ಇದೆ ಪಾಪ, ಅವ್ರಿಗೆ ಒತ್ತಡದಿಂದ ಬರಬಾರ್ದು ಪಾಪ. ಇಲ್ಲ ಬರ್ತಾರೆ, ಅದಕ್ಕಂತ ಕರಿಯಕ್ಕೆ ಹೋಗ್ಬಾರ್ದು, ಅಡ್ವಾಂಟೇಜ್ ತಗೊಳಕ್ ಹೋಗ್ಬಾರ್ದು ಪಾಪ. ಯಾಕಂದ್ರೆ ನಮ್ಮ ನಟರಿಗೆ ನಾವು ಯಾವತ್ತೂ ಒಂದು ಸ್ಪೇಸ್ ಕೊಡಬೇಕು, ಒಂದು ನಟಸ್ಥಾನ ಬೆಳೆಸ್ಕೊಂಡಿದ್ದೀವಿ. ಆ ಪ್ರೀತಿ ವಿಶ್ವಾಸ ಹಂಗೆ ಉಳಿಸ್ಕೊಂಡು ಹೋಗ್ಬೇಕು. ನೋಡಿ, ಅದು ಒಂದು ಮಾಡಕ್ಕೆ ನಾನು ಯಾರು ಅದಾಗೆ ಒಂದಾಗಬೇಕು ಅಷ್ಟೇ ಹೊರತು ನಾನೇನು ಮಾಡೋಕ್ಕಾಗಲ್ಲ ಅದರಲ್ಲಿ. ನಾನು ಅವ್ರ ಅಳಿಯ, ಅವ್ರ ಮಗ ಅಲ್ಲ. ನೆಕ್ಸ್ಟ್ ಗೊತ್ತಿಲ್ಲ, ನಾನು ಟೈಮ್ ನೋಡ್ಕೊಂಬರ್ಬೇಕಾಗಿ. ನನಗೆ ಶೂಟಿಂಗು ನೋಡ್ಕೋಬೇಕು, ಈ ಕಡೆ ಕ್ಯಾನ್ವಾಸ್ಗೂ ಬರಬೇಕು. ಅಂದರೆ ಗೀತಾ ಅವ್ರದ್ದು ಏನೇನು ಪ್ರೋಗ್ರಾಮ್ ಇದೆ ಅದು ನೋಡ್ಕೊಂಡು ನಾನು ಮಾಡಬೇಕು. ಯಾಕಂದರೆ ನನಗೆ ಗೀತಾ ಹೇಳಿದ್ರೆ ನಾನು ಜಾಸ್ತಿ ಸಪೋರ್ಟ್ ಮಾಡಬೇಕಲ್ವಾ. ನನಗೆ ಅದ್ರ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ನಾನು ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. 100%. ನೆನ್ನೆನೂ ಹೇಳಿದ್ದೀನಿ, ಅದನ್ನ ಮಾತಾಡ್ತೀನಿ.